ಪ್ಯಾಕಿಂಗು ಎಲ್ಲ ಮಾಡಿಕೊಂಡು ಸೀದಾ ಬಿಟ್ವಿ. ಮಂತ್ರಾಲಯ ನೋಡಿಕೊಂಡು ಮಂತ್ರಾಲಯ ನೋಡಾಯಿತು. ಆಮೇಲೆ ಇಲ್ಲಿ ಇವಾಗಲ್ಲೇನೋ ಆಂಜನೇಯ ಎಲ್ಲ ಇರುತ್ತೆ, ಅದನ್ನು ನೋಡಿಕೊಂಡು ಹಂಗೆ ಸೀದಾ ಹಂಪಿಗೆ ಹೋಗೋದು. ಈಗ ರೂಮು ಚೆಕ್ಔಟ್ ಮಾಡ್ತಾ ಇದ್ದೀವಿ. ಹೋಗೋಣ. ಇದು ಏನಿದು ಪಂಚಮುಖಿ ಆಂಜನೇಯ ಅಂತ ನೋಡಿ. ಇಲ್ಲಿ ಉಪ್ಪು ಖಾರ ಹಾಕಿ ಕೊಡ್ತಿದ್ದಾರೆ. ಸೌತೆಕಾಯಿ, ಪೇರಳೆ ಹಣ್ಣೆಲ್ಲ, ಜೋಳ. ವೆಹಿಕಲ್ ನೋಡಿ ಎಷ್ಟೆಲ್ಲ ಇದೆ ಫ್ರೆಂಡ್ಸ್. ಏನಿದೆ ಆ ಥರ ದಾರ ಕಟ್ಟು ಹೋಗಿದಾರೆಲ್ಲ ಆಂಜನೇಯಗೆ. ಬಂದವರೆಲ್ಲ ಏನು ಹರಕೆ ಏನಾದ್ರು ಅದು ಅಲ್ಲ. 9 ಕಿಲೋಮೀಟರ್ ಇದೆ. ಬನ್ನಿ ಹೋಗೋಣ. ಯಾವುದು ಬಂಡೆ ನೋಡಿ ಹೆಂಗಿದೆ. ಬಂಡೆ ಮೇಲೆ ಪಂಚಮುಖಿ ಆಂಜನೇಯ. ನಾಗರ ಪಂಚಮಿ, ನಾಗ ಸಿಕ್ಕದ ನೋಡಿ. ಇದು ಆಂಜನೇಯ ಪಾದರಕ್ಷೆ ಗದೆ ಇದೆ ಇಲ್ಲಿ. ಮೇಲೆ ಹತ್ತಿ ಹೋಗ್ಬೇಕು. ಒಳಗಡೆ ಫೋಟೋ ಇಲ್ಲ ಅನ್ಸುತ್ತೆ. ಇವಾಗ ಪಂಚಮುಖಿ ಆಂಜನೇಯ ನೋಡ್ಕೊಂಡು ಇನ್ನೆಲ್ಲೋ ಅಲ್ಲೇನೋ ಇದೆ ಅಂತ ಅದು ನೋಡ್ಕೊಂಡು ಹೋಗೋಣ. ಬನ್ನಿ ಹೋಗೋಣ. ಬಂದೆ. ನಾವಿವಾಗ ಪಂಚಮುಖಿ ಆಂಜನೇಯ ಹಾಗೂ ಬಿಚ್ಚೋಲಮ್ಮ ದೇವಸ್ಥಾನವನ್ನು ನೋಡಿಕೊಂಡು ಹಂಪಿ ಕಡೆ ಹೋಗ್ತಾ ಇದ್ದೀವಿ. ನೋಡ್ಬೋದು ಒಂದು ಹಳೇದಾದಂಥ ಒಂದು ಸೇತುವೆ ಕಾಣಿಸ್ತು. ಹಳೇದೇ ಅಂದ್ಕೊಂಡಿದ್ವಿ, ಗೊತ್ತಿಲ್ಲ, ಬಟ್ ಚೆನ್ನಾಗಿತ್ತು ನೋಡೋಕ್ಕೆ. ಹಾಗೆ ಈ ಜರ್ನಿ ಕೂಡ ತುಂಬಾ ಚೆನ್ನಾಗಿತ್ತು. 2 ಕಡೆ ರೋಡ್ ಸೈಡು ಬಂಡೆಗಳು, ಆಮೇಲೆ ಸೂರ್ಯಕಾಂತಿ ಬೆಳೆದಿರೋದು, ಜೋಳ ಬೆಳೆದಿರೋದು, ತುಂಬಾ ನೋಡೋಕ್ಕೆ ಚೆನ್ನಾಗಿ ಕಾಣಿಸ್ತಾ ಇತ್ತು. ಹಾಗೆ ನಾವು ಹಂಪಿಗೆ ಹೋಗಿದ್ದು 5-5:30 ಆಗಿಬಿಟ್ಟಿತ್ತು ಸಂಜೆ. ಹಾಗಾಗಿ ನೆಕ್ಸ್ಟ್ ಡೇ ಹಂಪೆ ನೋಡೋಣ ಅಂತ ಹೇಳಿ ಅಲ್ಲಿ ಹೋಗೋ ದಾರಿಯಲ್ಲಿ 1-2 ಪ್ಲೇಸ್ಗಳನ್ನು ನೋಡಿಕೊಂಡು ಹೋಗ್ತಾ ಇದ್ದೀವಿ. ಇದು ಉಗ್ರ ನರಸಿಂಹ. ಆಮೇಲೆ ಅದ್ರ ಪಕ್ಕದಲ್ಲೇ ಒಂದು ಶಿವನ ದೊಡ್ಡದಾದಂಥ ಇದಿದೆ ನೋಡಿ. ಇಲ್ಲಿ ಶಿವ ಇದೆ, ಲಿಂಗ ಇದೆ ಶಿವಂದು. ಅದು ಕೂಡ ನೀರಿನ ಒಳಗಡೆ ಇರುತ್ತೆ. ಇದು ತುಂಗಭದ್ರಾ ನದಿಯಿಂದ ಒಳಗಡೆಯಿಂದನೇ ನೀರು ಬರೋ ಥರ ಮಾಡಿದ್ದಾರೆ. ಇದು ವರ್ಷ ಪೂರ್ತಿ ಇದೇ ಥರ ನೀರಲ್ಲೇ ಇರುತ್ತೆ. ಬೆಳಗ್ಗೆ ಪೂಜೆ ಕೂಡ ಇದು ನೀರಲ್ಲೇ ಹೋಗಿ ಮಾಡ್ತಾರಂತೆ. ದೊಡ್ಡದಾದಂಥ ಶಿವಲಿಂಗ ಇದೆ. ಹಾಗೆ ಅದನ್ನು ನೋಡಿಕೊಂಡು ಅಲ್ಲೇ 1-2 ದೇವಸ್ಥಾನಗಳಿವೆ, ಅದನ್ನು ಕೂಡ ನೋಡ್ಕೊಂಡ್ವಿ. ಕೆಲವೊಂದು ಕಡೆ ಪೂಜೆ ಇಲ್ಲ, ಅಂದರೆ ವಿಗ್ರಹಗಳಿಲ್ಲ. ಹಾಗೆ ಕೆಲವೊಂದು ಕಡೆ ವಿಗ್ರಹಗಳಿದ್ರು ಭಿನ್ನ ಆಗಿದೆ. ಹೀಗಾಗಿ ಪೂಜೆಗಳಂತೂ ಇಲ್ಲ. ನಿಜವಾಗ್ಲೂ ನನಗೆ ಇಲ್ಲಿ ಹೋದ್ಮೇಲೆ ಅನಿಸಿದಂದರೆ ನಮಗೆ ಈಗ ವಿಡಿಯೋದಲ್ಲಿ ಹಿಂಗೆಲ್ಲ ನೋಡಿದಾಗ ಎಲ್ಲ ಒಂದೇ ಕಡೆ ಇದೆ ಅನಿಸ್ಬಿಡುತ್ತೆ. ಬಟ್ ಇಲ್ಲ, ಒಂದೊಂದು ಪ್ಲೇಸ್ ಒಂದೊಂದು ಕಡೆ ಇದೆ. ನೀಟಾಗಿ ನಾವು ಹಂಪಿಯನ್ನು ನೋಡ್ತೀವಿ ಅಂದರೆ ಒಂದು 3-4 ದಿನ ಅಂತೂ ಕಂಟಿನ್ಯೂ ನೋಡಿದರೆ ನಿಧಾನವಾಗಿ ಎಲ್ಲ ಪ್ಲೇಸನ್ನು ನೋಡ್ಬೋದು. ಒಂದು ದಿನಕ್ಕೆ ಅರ್ಧ ದಿನಕ್ಕೆಲ್ಲ ನೋಡ್ರೆ ಮೇನ್ ಇರುತ್ತಲ್ಲ ಆ ಪ್ಲೇಸ್ಗಳನ್ನು ಮಾತ್ರ ನೋಡ್ಬೋದು. ಬಿಟ್ಟು ಇದು ಮೇನ್ ಅಲ್ಲ ಅನ್ಸುತ್ತೆ, ಕ್ಲಿಯರ್ ಆಗಿ ನೋಡೋಕ್ಕೆ ಅಷ್ಟು ಮೇನ್ ಅಲ್ಲ ಅನ್ಕೊತೀನಿ. ತುಂಬಾ ಚೆನ್ನಾಗಿದೆ. ದೂರ ಇದೆ. ಇದು ಸುಮ್ಮನೆ ಒಂದೇ ಕಡೆ ಎಲ್ಲೂ ಪ್ಲೇಸ್ಗಳು ಸಿಗಲ್ಲ. ಇದು ಎಲ್ಲ ಕಡೆನೂ ಇದೆ, ಬಟ್ ತುಂಬಾ ಚೆನ್ನಾಗಿದೆ ನೋಡುವಂಥ ಸ್ಥಳ ಅಂತ. ಓದು ಯಾವ ಭಾಷೆಯಲ್ಲಿ ಬರ್ದಿದ್ದಾರೆ ಸ್ವಲ್ಪ ಎಲ್ಲ ಬರ್ದಿದ್ದಾರೆ ನೋಡಿ. ಸಂಸ್ಕೃತ ಅಲ್ಲ, ನಾಳೆ ಬೆಳಗ್ಗೆ ಕಂಟಿನ್ಯೂ ಮಾಡೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಹಳೆಗನ್ನಡ ಎಲ್ಲ ಹೆಂಗೆ ಬರ್ದಿದ್ದಾರೆ ನೋಡಿ. ಯಾವ ಕೆಲವೊಂದೆಲ್ಲ ಗೊತ್ತಾಗುತ್ತೆ ಅಷ್ಟೇ. ಏನಂತೆ 3 ಗಂಟೆಗೆ ನೋಡಿ. ಇಲ್ಲಿ ಕಡಲೆಕಾಳು ಗಣೇಶ ದೇವಾಲಯ, ಹೇಮಕೂಟ ದೇಗುಲ ಸಮೂಹ, ಕೃಷ್ಣ ದೇವಾಲಯ. ಹಾಂ, ಮಾರಿವಾಳ ನೋಡಿ ಹೆಂಗಿದೆ. ಚಪ್ಪಲ್ ಹಾಕೊಂಡು ಹೋಗ್ಬೋದು ಅನ್ಸುತ್ತೆ. ಹಾಕೊಂಡೇ ಬಂದೆ, ಅಲ್ಲಿ ಯಾರು ಬಿಟ್ಟಿಲ್ಲಲ್ಲ.
ಅಂದರೆ ಆಗುತ್ತಾ ನನಗೆ ಎಲ್ಲ ಹೋಗ್ಬೇಕು ಸುಮಾರು ಜನ ಹೋಗ್ತಾರೆ ನೋಡಿ ಅಲ್ಲೂ ಎಂತ ಇದೆಯೇನು ಅಲ್ಲೂ ಏನೋ ಇದೆಯೇನ ಅದನ್ನ ಹೇಳಿರಲ್ಲ ಅಲ್ಲಿ ಹೋಗೋಕ್ಕೆ ಚಿರ್ತೆ ಇದೆ ಅಷ್ಟು ಮೇಲ ಅಲ್ಲಿ ಹೋಗಕ್ಕೆ ಒಂದು ದಿನನೇ ಬೇಕೇನು ಚಿರ್ತೆ ಹೋಗಿ 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 ಮೇಲೆ ಹೋಗಿ ನೋಡಿ ಕಂಬಗಳೆಲ್ಲ ಎಷ್ಟೆಷ್ಟು ದೊಡ್ಡದಾಗಿದೆ ಇದು ಒಂದು ಕಂಬ ಅಂದರೆ ಕಾಣಿಸ್ತಿದ್ಯಾ ಇದೇ ಅನ್ಸುತ್ತೆ ಗಣಪತಿ ನೋಡಿ ಇಷ್ಟು ದೊಡ್ಡ ಇದು ಜಾಸ್ತಿ ಕಾಣಿಸ್ತಿರೋದೆ ಇದು ಕಲ್ಲಿನ ಪೂರ್ತಿ ಕಲ್ಲಲ್ಲೇ ಕಾಣಿಸ್ತಿರೋದು. ಇವತ್ತು ತುಂಗಭದ್ರಾ ಡ್ಯಾಮ್ ಲೈಟಿಂಗ್ಸ್ ನೋಡೋಕೆ ಬಂದಿದ್ದೀವಿ. ತುಂಬಾ ಚೆನ್ನಾಗಿದೆ. ಇಲ್ಲೆಲ್ಲ ನೋಡಿ ಮಕ್ಕಳದ್ದು ಗೇಮ್ಸು ಅದು ಎಲ್ಲ ಇದೆ. ಬನ್ನಿ ಲೈಟಿಂಗ್ಸ್ ನೋಡೋಕೆ ಹೋಗೋಣ. 2 ಶೋ ಇರುತ್ತೆ ಅಂತ ಹೇಳಿ ಇವಾಗ ಈ ಕಡೆ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿದೆ. ನೀರಿನ ಗಡಿ ಈ ಕಡೆ ಎರಡು ಕಡೆ ನೀರಿದೆ ನೋಡಿ. ಡ್ಯಾಮಿಂದ ಬರ್ತಾ ಇಲ್ಲ ಇದು ಬಿಟ್ಟಿದಾರಲ್ಲ ಚಾನಲ್. ಅಲ್ಲೆಲ್ಲ ಗದ್ದೆಲೆಲ್ಲ ನಮ್ಗೆ ನೀರು ಕಾಣಿಸ್ತಿತ್ತಲ್ಲ ಅದಕ್ಕೆ. ಬನ್ನಿ ರೂಮಲ್ಲಿ ತುಂಗಭದ್ರಾ ಡ್ಯಾಮ್ ಅಂತ ಬರ್ತಿದ್ದಾರೆ. ನವಿಲಿದೆ ನೋಡಿ. ಮ್ಯೂಸಿಕಲ್ ಡ್ಯಾನ್ಸಿಂಗ್ ಪಾಯಿಂಟ್ ಅಂತ ಇದೆ. ಮ್ಯೂಸಿಕಲ್ ಡ್ಯಾನ್ಸ್ ಎಲ್ಲ ಇದೆ. ಅಲ್ಲಿ ಲೈಟ್ ನೋಡಿ ಇಲ್ಲಿ ಇದ್ರಲ್ಲಿ ಫಿಶ್ ಅಕ್ವೇರಿಯಮ್ ಎಲ್ಲ ಫಿಶ್ ನೇಮ್ ಬರೆದು ಇದು ಮಾಡಿದ್ದಾರೆ. ಈ ಥರ ಫಿಶನ್ನು ಹಾಕಿಟ್ಟಿದ್ದಾರೆ. ಇಲ್ಲಂತೂ 1000 ಫಿಶ್ ರಾಶಿ ಫಿಶ್ ಇದೆ. ಕಲರ್ ಫಿಶ್ಗಳಿದೆ. ಆಮೇಲೆ ದೊಡ್ಡ ಫಿಶ್ ಇದೆ. ನಾವಿವಾಗ ತುಂಗಭದ್ರಾ ಡ್ಯಾಮ್ ಲೈಟಿಂಗ್ಸ್ ನೋಡಿಕೊಂಡು ಹೋಗ್ತಾ ಇದ್ದೀವಿ. ಹಾಗೆ ನಾಳೆ ಹಂಪಿ ವಿಡಿಯೋ ಕಂಟಿನ್ಯೂ ಆಗುತ್ತೆ. ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ ಅವರೊಂದು ಲೈಕ್ ಮಾಡಿ. ಹಾಗೆ ಫಸ್ಟ್ ಟೈಮ್ ನೋಡ್ತಿದ್ರೆ ತಪ್ಪದೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್.